ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಎಸ್ ಪಿ ಯೂಟ್ಯೂಬ್ ಚಾನಲ್. ಎದ್ದು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಇವತ್ತು ಭೀಮನವಸ್ಯೆ ಇತ್ತು. ಹಾಗೆ ದೇವ್ರ ಪೂಜೆ ಮುಗಿಸ್ಕೊಂಡು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಶಿವ ಪಾರ್ವತಿನ ಮಾಡಿ ಪೂಜೆ ಮುಗಿಸ್ಕೊಂಡು ಫೈನಲಿ ದೇವ್ರ ಕೋಣೆ ಈ ಥರ ಕಾಣ್ತಾ ಇತ್ತು. ಹಾಗೆ ಬೇಗ ಬೇಗ ನಮ್ಮ ಮನೆಯವ್ರ ಕಾಲು ಪೂಜೆಗೆ ರೆಡಿ ಮಾಡಿಕೊಂಡು ನಮ್ಮ ಮನೆಯವ್ರ ಕಾಲು ಪೂಜೆನ ಮಾಡ್ತಾಯಿದ್ದೀನಿ. कार्येषु दासी करणेषु मन्त्री भूतेषु माता रूपेषु लक्ष्मी क्षमया धरित्री शयनेषु रम्भा. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ ಮನಕ್ಕೆ ಕೊಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ ಮನಕ್ಕೆ ಕೊಡತಿ ಮನೆಗೆ ಗರತಿ. ಗಡಿಗೊಂದು ಗುಡಿ ಪೂಜಿಸಿ ದಿನವಿಡಿ ಪತಿಯೊಳಗಿರುವಳು ಸತಿಯು. ಸತಿಯು ಅವಳೇ ಮತಿಯು ಅವಳೇ ಬಾಳಿನ ಹಾಡಿಗೆ ಶ್ರುತಿಯು. ಪತಿಯ ಏಳಿಗೆ ಸತಿಯ ಕೈಲಿದೆ. ಪಾದ ಪೂಜೆ ಮುಗಿತು. ಹಾಗೆ ಅವರ ಆಶೀರ್ವಾದ ತಗೊಂಡು ನನ್ನ ಮಂಗಳಸೂತ್ರಕ್ಕೆ ಪೂಜೆ ಮುಗಿಸ್ಕೊಂಡೆ. ಹಾಗೆ ಅವ್ರಿಗೆ ಅರಿಶಿನ ಕುಂಕುಮ ಹಚ್ಚೋದು ಹೇಗಂತ ಗೊತ್ತಿರಲಿಲ್ಲ. ಮತ್ತು ಹಾಗೆ ಹೇಳ್ಕೊಟ್ಟು ಪೂಜೆ ಮಾಡಿಸ್ಕೊಂಡೆ. ಅವ್ರ ಕೈಯಿಂದನೇ ಹೂ ಮುಗಿಸ್ಕೊಂಡು ಹಣೆಗೆ ಕುಂಕುಮ ಹಚ್ಚಿಸ್ಕೊಂಡು ದೇವ್ರ ಕಾಸ ಮಾಡಿ ಆಶೀರ್ವಾದ ಪಡ್ಕೊಂಡೆ. ಹೀಗೆ 100 ವರ್ಷ ಸುಮಂಗಲಿಯಾಗಿರಲಿ ಅಂತ ಮನಸ್ಸಿನಲ್ಲಿ ಬೇಡ್ಕೊಂಡು ಸಮಾಧಾನದ ಪೂಜೆ ಮುಗೀತು. ಇನ್ನೂ ಇಷ್ಟಕ್ಕೆ ಮುಗಿಲಿಲ್ಲರಿ. ಇನ್ಮೇಲಿಂದ ಇನ್ನೂ ಅರ್ಥ ಸ್ಟಾರ್ಟ್ ಆಗುತ್ತೆ. ಮತ್ತು ಅವರಿಗೆ ಕರ್ಪೂರದ ಮಂಗಳಾರತಿ ಪಾದ ಪೂಜೆಗೆ ಬೆಳಗಿ ಮತ್ತು ಆರತಿಯಿಂದ ಬೆಳಗಿ. ಈ ಪೂಜೆನ ಯಾಕೆ ಮಾಡ್ತಾರೆ ಅಂದರೆ ಗಂಡನ ಆಯುಸ್ಸು ಸಮೃದ್ಧಿಯಾಗಲಿ ಮನೆ ಶಾಂತಿಯಿಂದ ಇರಲಿ ಅಂತಂದು ಮಾಡ್ತಾರೆ. ಹಾಗೆಯೇ ಇದು ಗಂಡನಿಗೆ ಮಾತ್ರ ಸೀಮಿತವಲ್ಲದೇ ಎಲ್ಲ ಮನೆಯಲ್ಲಿರೋ ಅಣ್ಣ ತಮ್ಮಂದ್ರಿಗೂ ಸಂಬಂಧಪಡುತ್ತೆ. ಅವರ ಆಯಸ್ಸು ಗಟ್ಟಿಯಾಗಲಿ ಅಂತ ಮಾಡೋ ಪೂಜೆನೇ ಈ ಭೀಮನವಸ್ಯೆ ಪೂಜಿಕೊಂಡು. ಮತ್ತು ಅವ್ರ ಕಾಲನ್ನೆಲ್ಲ ಪೂಜೆ ಮಾಡಿದ್ದೆಲ್ಲ ಹೂ ತೆಗೆದು ತಟ್ಟೆನ ತಗೊಂಡು ಅಲ್ಲಿಗೆ ಏನು ಎರ್ಸಿರ್ತೀವಲ್ರಿ ಹೂನ ಅದನ್ನು ನಾವು ತಲೆ ಮುಡ್ಕೋಬೇಕು. ಇದು ನೋಡ್ರಿ ಶಿವ ಪಾರ್ವತಿ ಅಂತ ಎರಡು ಕಳಶ ಇಟ್ಟಿದ್ದಿಲ್ಲ. ಒಂದು ಶಿವ ಒಂದು ಪಾರ್ವತಿ. ಎರಡಕ್ಕೂ ಅರಿಶಿನ ಕೊಂಬು ಕೊಟ್ಟಬೇಕು. ಹಾಗೆ ಹೂ ಮುಗಿಸ್ಬೇಕು. ಹಾಗೆ ಮತ್ತು ಸೇವಂತಿಗೆ ಹೂವು ಇಲ್ಲ ಮಲ್ಲಿಗೆ ಹೂವನ್ನ ಕಂಕಣ ಮಾಡಿ ಕಟ್ಟಬೇಕು. ಎರಡಕ್ಕೂ ಕಟ್ಟಬೇಕು. ಕೆಲವೊಬ್ಬರು ಒಂದಕ್ಕೆ ಕಟ್ತಾರೆ. ನಾನು 2 ಕಳಸಕ್ಕೂ ಕಟ್ಟಿದ್ದೀನಿ. ಲಾಸ್ಟ್ಗೆ ನಮ್ಮ ಅಪ್ಪ ಅಮ್ಮ ಕಳಸ ಮಾಡಿದ್ವಿ.